ಸಿಗ್ತಾ ಇಲ್ಲ ಯಾರಿಗೆ? ಹೈಕಮಾಂಡ್ ಈ ಗೊಂದಲ ನಿವಾರಣೆ ಮಾಡಲಿಕ್ಕೆ ಕಾಂಗ್ರೆಸ್ಗೆ. ನೋಡಿ, ಹಿಂದಿನ ಕಾಲದಲ್ಲಿ ಇದ್ದಂಥ ಹೈಕಮಾಂಡು ಕಾಂಗ್ರೆಸ್ನಲ್ಲಿ ಇಲ್ಲ. ಇವತ್ತು ಅಸಹಾಯಕ ಸ್ಥಿತಿ ಒಳಗೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗ ಯಾರು ನಿಭಾಯಿಸಬೇಕು? ಬಿಹಾರ್ ಚುನಾವಣೆ ಆದಮೇಲೆ ಇವತ್ತು ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ಕುರ್ಚಿ ಕಾದಾಟದಲ್ಲಿ ಅಧಿಕಾರಿಗಳು ಇವ್ರ ಕಂಟ್ರೋಲ್ದಲ್ಲಿ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ನಾನು ಕೇಳ್ತೇನೆ ಖರ್ಗೆ ಅವ್ರಿಗೆ, 186 ಮಂದಿ ಈ ಸರ್ಕಾರ ಬಂದ ಮೇಲೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕಲಬುರಗಿ ಜಿಲ್ಲೆಯಲ್ಲಿ. ಇಡೀ ರಾಜ್ಯದಲ್ಲಿ 3100 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಸರ್ಕಾರ ನಿಭಾಯಿಸಬೇಕಾಗಿತ್ತು, ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿತ್ತು. ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗಿತ್ತು. ಈಗ ಅವ್ರಿಗೆ ಉಳಿದಿರೋದು ಒಂದೇ ಒಂದು ಮಾರ್ಗ. ಇವ್ರ ಕಚ್ಚಾಟದೊಳಗೆ ಯಾವ ಅಧಿಕಾರಿಗಳು ಇವ್ರ ಮಾತು ಕೇಳ್ತಾ ಇಲ್ಲ. ಇವ್ರು ಭ್ರಷ್ಟಾಚಾರ ಮಿತಿಮೀರಿದ್ರಿಂದ ಯಾವ ಅಧಿಕಾರಿಗಳು ಇವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಮತ್ತು ಖಜಾನೆ ತುಂಬಿದಂತ ಹೇಳ್ತಾರೆ. ತುಂಬಿದ್ರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು ಹೇಳಿದರು, ನಾವು 95,000 ರೂಪಾಯಿ NDRF ಗೈಡ್ಲೈನ್ಸ್ ಪ್ರಕಾರ ಪೂರ್ಣ ಬಿದ್ದ ಮನೆಗಿದ್ದಾಗ 5 ಲಕ್ಷ ಕೊಟ್ಟಿದ್ದೀವಿ. ನೀವು ಯಾಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ? ಒಂದು, NDRF ಗೈಡ್ಲೈನ್ಸ್ ಮೇಲೆ ಪ್ರತಿಯೊಂದು ಬೆಳೆಗೂ 10,00,000 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ವಿ ಹೆಕ್ಟರ್ಗೆ. ಕೇಂದ್ರ ಸರ್ಕಾರದ NDRF ಗೈಡ್ಲೈನ್ಸ್ ಮೇಲೆ 10,000 ಅಡಿಷ್ನಲ್. 6,000 ಇದ್ರೆ ನಾವು 16,000 ಕೊಟ್ಟಿವಿ, 18,000 ಇದ್ರೆ 28,000 ಕೊಟ್ಟಿವಿ. ಇವ್ರಿಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಅದಕ್ಕೆ ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂದ್ರೆ, ಇದೊಂದು ಜನವಿರೋಧಿ ಸರ್ಕಾರ. ಇಲ್ಲಿ ಆಡಳಿತ ಮಾಡಲಿಕ್ಕೆ ಯಾರೂ ಸಮರ್ಥರಿಲ್ಲ ಅನ್ನುವಂಥ ಪರಿಸ್ಥಿತಿ ರಾಜ್ಯದ ಜನರಿಗೆ ಅರಿವಾಗಿದೆ. ಮತ್ತು ಇವತ್ತು ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ಕುರ್ಚಿ ಕಾದಾಟದಲ್ಲಿ ಅಧಿಕಾರಿಗಳು ಇವ್ರ ಕಂಟ್ರೋಲ್ದಲ್ಲಿ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ನಾನು ಕೇಳ್ತೇನೆ ಖರ್ಗೆ ಅವ್ರಿಗೆ, 186 ಮಂದಿ ಈ ಸರ್ಕಾರ ಬಂದ ಮೇಲೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕಲಬುರಗಿ ಜಿಲ್ಲೆಯಲ್ಲಿ. ಇಡೀ ರಾಜ್ಯದಲ್ಲಿ 3100 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಸರ್ಕಾರ ನಿಭಾಯಿಸಬೇಕಾಗಿತ್ತು, ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿತ್ತು. ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗಿತ್ತು. ಈಗ ಅವ್ರಿಗೆ ಉಳಿದಿರೋದು ಒಂದೇ ಒಂದು ಮಾರ್ಗ. ಇವ್ರ ಕಚ್ಚಾಟದೊಳಗೆ ಯಾವ ಅಧಿಕಾರಿಗಳು ಇವ್ರ ಮಾತು ಕೇಳ್ತಾ ಇಲ್ಲ. ಇವ್ರು ಭ್ರಷ್ಟಾಚಾರ ಮಿತಿಮೀರಿದ್ರಿಂದ ಯಾವ ಅಧಿಕಾರಿಗಳು ಇವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಮತ್ತು ಖಜಾನೆ ತುಂಬಿದಂತ ಹೇಳ್ತಾರೆ. ತುಂಬಿದ್ರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು ಹೇಳಿದರು, ನಾವು 95,000 ರೂಪಾಯಿ NDRF ಗೈಡ್ಲೈನ್ಸ್ ಪ್ರಕಾರ ಪೂರ್ಣ ಬಿದ್ದ ಮನೆಗಿದ್ದಾಗ 5 ಲಕ್ಷ ಕೊಟ್ಟಿದ್ದೀವಿ. ನೀವು ಯಾಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ? ಒಂದು, NDRF ಗೈಡ್ಲೈನ್ಸ್ ಮೇಲೆ ಪ್ರತಿಯೊಂದು ಬೆಳೆಗೂ 10,00,000 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ವಿ ಹೆಕ್ಟರ್ಗೆ. ಕೇಂದ್ರ ಸರ್ಕಾರದ NDRF ಗೈಡ್ಲೈನ್ಸ್ ಮೇಲೆ 10,000 ಅಡಿಷ್ನಲ್. 6,000 ಇದ್ರೆ ನಾವು 16,000 ಕೊಟ್ಟಿವಿ, 18,000 ಇದ್ರೆ 28,000 ಕೊಟ್ಟಿವಿ. ಇವ್ರಿಗೆ ಯಾಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ? ಅದಕ್ಕೆ ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂದ್ರೆ, ಇದೊಂದು ಜನವಿರೋಧಿ ಸರ್ಕಾರ. ಇಲ್ಲಿ ಆಡಳಿತ ಮಾಡಲಿಕ್ಕೆ ಯಾರೂ ಸಮರ್ಥರಿಲ್ಲ ಅನ್ನುವಂಥ ಪರಿಸ್ಥಿತಿ ರಾಜ್ಯದ ಜನರಿಗೆ ಅರಿವಾಗಿದೆ. ಮತ್ತು ನಿವಾರಣೆಗೆ ಯಾಕೆ